ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಶಾಪಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಇದೆ. ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು, ಮತ್ತು ಸ್ವಲ್ಪ ಪಾರ್ಲರ್ಗೆ ಮೇಕಪ್ ಪ್ರಾಡಕ್ಟು ಎಲ್ಲ ಶಾಪಿಂಗ್ ಮಾಡಬೇಕು. ಅದಕ್ಕೆ ನಾನು ಎಲ್ಲಿ ಹೋಗ್ತೀನಿ, ಏನೇನು ಶಾಪಿಂಗ್ ಮಾಡ್ತೀನಿ ಅಂತೇಳ್ಬಿಟ್ಟು ಆಗಲ್ಲಿ ನಾನು ನಿಮಗೆಲ್ಲ ತೋರಿಸ್ತೀನಿ. ಅಂದರೆ ಎಲ್ಲೆಲ್ಲಿ ಹೋಗ್ತಾಯಿದ್ದೀನಿ, ಏನೇನು ತೊಗೊತೀನಿ ಅಂತೇಳ್ಬಿಟ್ಟು ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಬನ್ನಿ ಹೋಗೋಣ. ಇವಾಗ ಬಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಯಾವಾಗಲೂ ಆಟೋಗೆ ಅಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಏನೇನು 400-500 ರೂಪಾಯಿ ಚಾರ್ಜ್ ಆಗುತ್ತೆ. ಅದಕ್ಕೆ ಇವತ್ತು ಫ್ರೀ ಬಸ್ಸಲ್ಲಿ ಹೋಗೋಣ ಅಂತಲೇ ಅನ್ಕೊತಾ ಇದ್ದೀನಿ. ನೋಡೋಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಬಸ್ಸಲ್ಲಿ ಹೋಗ್ಬೇಕಂತ. ಅದಕ್ಕೆ ಇವತ್ತು ಊಟ ಮಾಡಿಲ್ಲ, ಟಿಫನ್ ಏನೂ ಮಾಡಿಲ್ಲ. ಯಾವಾಗಲೂ ಟಿಫನ್ನೂ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತಂದ್ರೂ ವಾಮಿಟ್ ಆಗಿಬಿಡುತ್ತೆ ಅಂತ ಭಯ ಇತ್ತು. ಅದಕ್ಕೆ ಇವತ್ತೇನು ಮಾಡಿದೆ ಅಂದರೆ ವಾಟರ್ ಮೆಲನ್ ತಿಂದಿದ್ದೀನಿ. ಹೊಟ್ಟೆ ತುಂಬಾ ಇದ್ದಂಗೆ ಇರುತ್ತೆ. ಅದು ಊಟ ಥರನೂ ಆಗೋಲ್ಲ, ಅಂದರೆ ವಾಮಿಟಿಂಗ್ ಎಲ್ಲ ಆಗೋಲ್ಲ. ಜ್ಯೂಸ್ ಎಲ್ಲ ಕುಡಿದ್ರೆ ವಾಮಿಟ್ ಆಗೋಲ್ಲ. ಇದು ವಾಟರ್ ಮೆಲನ್ ಜ್ಯೂಸ್ ಥರನೇ ಇರುತ್ತೆ ಅಂತೇಳ್ಬಿಟ್ಟು ಅದನ್ನು ತಿಂದ್ಕೊಂಡು ಬಸ್ಸಿಗೆ ಹೋಗೋಣ ಅಂತ ಪ್ರಿಪೇರ್ ಆಗಿದ್ದೀನಿ. ಓಕೆ ಬನ್ನಿ ಗೈಸ್, ನಾನು ಹೆಂಗೆ ಹೋಗ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತೇಳ್ಬಿಟ್ಟು ನೋಡ್ತಾ ಇರಿ. ಬಸ್ಸಿಗೆ ಅಂತ ಹೋದ್ರೆ ನನ್ನ ಕೈಲಿ ಆಗಲಿಲ್ಲ ಗೈಸ್. ಅಲ್ಲೇ ವಾಮಿಟ್ ಆಗೋಯ್ತು ಫುಲ್ಲು. ಏನೇನು ತಿಂದಿದ್ದೆ ಎಲ್ಲ ರಿಟರ್ನ್ ಬಂದ್ಬಿಡ್ತು ನನಗೆ. ವಾಟರ್ ಮಿಲನ್ ತಿಂದಿದ್ದ, ಅದು ಫುಲ್ ರೆಡ್ ಕಲರ್ ಇದ್ದಿದ್ದಕ್ಕೆ ವಾಮಿಟ್ ಮಾಡ್ತಿದ್ರೆ ಎಲ್ಲರೂ ಏನಿದು ರೆಡ್ ಕಲರ್ ವಾಮಿಟ್ ಮಾಡ್ತಿದ್ದಾಳೆ ಅಂತ ನೋಡ್ತಿದ್ರು ಮುಖನೇ. ಮತ್ತು ಅಲ್ಲಿಂದ ಬಸ್ ಇಳ್ಕೊಂಡು ಮಾರ್ಕೆಟಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ವಿ. ಅಲ್ಲಿ ಈ ಥರ ಎಲ್ಲ ಸ್ಟ್ರಗ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಹೋಗಿ ಒಂದು 4 ತೊಗೊಂಡಿದ್ದೀನಿ ಅಷ್ಟೇ. ನಾನು ತೊಗೊಂಡಿದ್ದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋ, ಅಂದರೆ ಇದೇ ವಿಡಿಯೋಲ್ಲೇ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ನಾವು ಇಲ್ಲೇ ಕಾಸ್ಮೆಟಿಕ್ಸ್ ಎಲ್ಲ ತೊಗೊಳ್ಳೋದು. ಇದು ಅವ್ರದ್ದು ಹೊಸ ಶಾಪ್ ಓಪನ್ ಆಗಿದೆ, ಅವ್ರದ್ದು ಹಳೆ ಶಾಪು ಇದೆ, ಇದು ಹೊಸದು. ನಾವು ಹಂಗೆ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನೇನು ಕಾಸ್ಮೆಟಿಕ್ಸ್ ಬೇಕು, ಮತ್ತು ನನ್ನ ಹತ್ರ ಟ್ರೈನಿಂಗ್ ಮಾಡಿದ್ಲಲ್ಲ ಹುಡುಗಿ, ಅವಳು ಫುಲ್ ಐಟಮ್ಸ್ ಎಲ್ಲ ತೊಗೊಳ್ಬೇಕಾಗಿತ್ತು. ಯಾಕಂದರೆ ಇವಾಗೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆಗೋಗಿದೆ. ಇನ್ನು ಐಟಮ್ ತೊಗೊಂಡ್ರೆ ನೆಕ್ಸ್ಟು ಅವಳಿಗೂ ಎಲ್ಲಾದರೂ ಹೋಗೋಕ್ಕೆ ಈವೆಂಟಿಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಪ್ರತಿಯೊಂದೂ ಅಲ್ಲಿ ಸಿಗುತ್ತೆ. ಅದರಿಂದ ನಾವು ಅಲ್ಲೇ ಹೋಗಿ ಏನೇನು ಬೇಕೋ ಪ್ರತಿಯೊಂದು ತೊಗೊಂಡ್ವಿ. ಆದರೆ ನೆಕ್ಸ್ಟು ನಾನು ಎಲ್ಲೆಲ್ಲಿ ಹೋಗಿದ್ದೆ ಶಾಪಿಂಗು ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಗೈಸ್. ಅಂದರೆ ಬಟ್ಟೆ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ ಜಾಸ್ತಿ, ಅಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಅಲ್ಲೇ ನಮಗೆ 5:30 ಆಗ್ಬಿಟ್ಟಿತ್ತು. ಇನ್ನು ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಬರೀ ಬರಬೇಕಾದ್ರೆ ದಾರಿಲಿ ಫ್ರೂಟ್ಸು, ಮಕ್ಕಳಿಗೆ ಆಟ ಸಾಮಾನು ಅದೆಲ್ಲ ತೊಗೊಂಡೆ. ಆದರೆ ಅದನ್ನೆಲ್ಲ ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ. ಜಸ್ಟ್ ಅಲ್ಲಿ ಹೋಗಿ ಇದು ಶಾಪಿಂಗ್ ಮಾಡಿದ್ವಲ್ಲ ಇಷ್ಟು ಮಾತ್ರನೇ ವೀಡಿಯೋ ಮಾಡಿದ್ದೀನಿ. ಈ ಸಾರಿ ವೀಡಿಯೋಸ್ ಎಲ್ಲ ಅಷ್ಟೊಂದು ಮಾಡೋಕ್ಕೆ ಹೋಗಲಿಲ್ಲ ನೋಡಿ. ನಾವು ಮನೆಗೆ ಬರೋಷ್ಟರಲ್ಲೇ ಅಲ್ಲಿ ನಾವು 6 ಗಂಟೆ ಕರೆಕ್ಟಾಗಿ ಬಸ್ ಹತ್ತಿದ್ದು. ಬಸ್ ಹತ್ತದೆ ಮತ್ತೆ ನನಗೆ ಹೊಟ್ಟೆ ತಿರ್ಸಕ್ಕೆ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ಅರ್ಧಕ್ಕೆ ಇಳಿದ್ಬಿಟ್ಟೆ ನಾನು. ಇಳಿದ್ಬಿಟ್ಟು ಮತ್ತೆ ಓಲೋ ಬುಕ್ ಮಾಡಿಕೊಂಡು ಬರ್ತಾ ಇದ್ದೀನಿ. ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ ಮನೆಗೆ ಬರೋಕ್ಕೆ 8 ಗಂಟೆ ಆಗಿತ್ತು ಗೈಸ್, ಮನೆಗೆ ಬರೋಷ್ಟರಲ್ಲಿ. ಅದಕ್ಕೆ ಮತ್ತೆ ಏನೂ ವ್ಲಾಗ್ ಏನೂ ಮಾಡಿಲ್ಲ. ಇದನ್ನು ಇಲ್ಲಿಗೆ ಎಂಡ್ ಮಾಡಿಬಿಟ್ಟೆ. ನೆಕ್ಸ್ಟು ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತೇಳ್ಬಿಟ್ಟು ನಾನು ನಿಮಗೆಲ್ಲ ನೀಟಾಗಿ ಹೇಳ್ತೀನಿ. ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ, ವಿಡಿಯೋ ನೋಡ್ತಾ ಇರಿ. ಹಾಯ್ ಗಾಯ್ಸ್, ನೆನ್ನೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಶಾಪಿಂಗ್ ಮಾಡೋಣ ಅಂತ. ಏನೇನೋ ಶಾಪಿಂಗ್ ಮಾಡಬೇಕು ಅಂತ ಏನೇನೋ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ. ಅಂದರೆ ನಮಗೆ ಅಲ್ಲಿ ಟೈಮೇ ಸಾಕಾಗಿಲ್ಲ ಹೇಳಬೇಕು ಅಂತಂದರೆ. ಟೈಮ್ ಇನ್ನೂ ಬೇಕಾಗಿತ್ತು. ನಾವು ಬೆಳಗ್ಗೆ 9 ಗಂಟೆಗೆಲ್ಲ ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬೆಳಗ್ಗೆ 9 ಗಂಟೆಗೆ ಹೋದರೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ 1 ಅವರ್ಗೆಲ್ಲ 1 ಅವರ್ 1.5 ಅವರಲ್ಲಿ ಹೋಗಿರ್ತೀವಿ ಅಂತಲೇ ಅಂದ್ಕೊಂಡಿದ್ದು. ಆದರೆ ಇಲ್ಲಿ ಮನೆ ಬಿಡೋಕ್ಕೇ 10:30 ಆಗೋಯ್ತು. ಇನ್ನು ಬಸ್ ಹತ್ತೋಕ್ಕೆ 11 ಗಂಟೆಯಿಂದ ಯಲಹಂಕಕ್ಕೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಯಲಹಂಕಗೆ ಹೋದ್ವಿ. ಯಲಹಂಕದಿಂದ ಮತ್ತೆ ಮಾರ್ಕೆಟ್ಗೆ ಅಲ್ಲಿಂದ ಬಸ್ಸಲ್ಲಿ ಹೋಗಿದ್ದು. ಹಂಗಾಗಿ ನಾವು ಮಾರ್ಕೆಟ್ಗೆ ಹೋಗೋಷ್ಟರಲ್ಲೇ 1 ಗಂಟೆ ಆಗೋಗ್ಬಿಟ್ಟಿತ್ತು. 1 ಗಂಟೆಗೆ ಹೋಗಿ ಇನ್ನು ಟೈಮ್ ಎಲ್ಲಿರುತ್ತೆ, ಟೈಮ್ ಸಾಕಾಗಿಲ್ಲ. ಅದಕ್ಕೆ ಇರೋದ್ರಲ್ಲಿ ಆ ಟೈಮಲ್ಲಿ ತೊಗೊಂಡ್ವಿ. ಅಂದರೆ ಅದರಲ್ಲೂ ಬೇರೆ ನನ್ನ ಸ್ಟೂಡೆಂಟ್ಗೆ ಪ್ರತಿಯೊಂದು ಐಟಮ್ಸು ಬಿಗಿನಿಂಗಿಂದ ಅವ್ರಿಗೆ ಏನೇನು ಬೇಕಾಗುತ್ತೆ, ಅಂದರೆ ಸ್ಟಾರ್ಟಿಂಗ್ ಇವಾಗ ಮೇಕಪ್ ಪ್ರಾಡಕ್ಟು ಅವ್ರ ಹತ್ರ ಒಂದೂ ಇರಲಿಲ್ಲ. ಅದಕ್ಕೆ ಅದ್ರ ಎಲ್ಲ ಐಟಮ್ಸು ತೊಗೊಂಡು ನೋಡಿಕೊಂಡು ಅದನ್ನು ನಾವು ಟೆಸ್ಟ್ ಮಾಡಿ ತೊಗೋಬೇಕಲ್ವ.
ಆ ಥರ ಮಾಡೋಕ್ಕೆ ಲೇಟ್ ಆಗೋಯ್ತು. ಅಲ್ಲೇ ಲೇಟ್ ಆಗಿಬಿಡ್ತು ನಮಗೆ. ಅಲ್ಲೇ 5:30 ಆಗೋಗ್ಬಿಟ್ಟಿತ್ತು. ಇನ್ನು ಮನೆಗೆ ಬರೋಷ್ಟರಲ್ಲಿ ಇದ್ದಿದ್ದು ಲೇಟ್ ಆಗಿಬಿಡತ್ತೆ. ಇನ್ನು ಅಲ್ಲಿಂದ ಸಂಜೆ ಟೈಮ್ ಅಂದರೆ ಹೆವಿ ಟ್ರಾಫಿಕ್ ಇರುತ್ತಲ್ವ ಗೈಸ್, ಏನಿಲ್ಲ ಅಂದರೂ ಮಿನಿಮಮ್ 2 ಅವರ್ ಆಗುತ್ತೆ. ಅಲ್ಲೇ 5:30 ಅಂದರೆ ಇನ್ನು ಬಸ್ ಸ್ಟಾಪ್ಗೆ ಬಂದು ನಾವು ಬಸ್ ಹತ್ತೋಕ್ಕೆ ಒಂದು 6 ಗಂಟೆ ಆಗುತ್ತೆ. 6 ಗಂಟೆಗೆ ಅಲ್ಲಿ ಬಿಟ್ಟರು ನಾವು 8 ಗಂಟೆ 9 ಗಂಟೆ ಆಗಿಬಿಡುತ್ತೆ ಮನೆಗೆ ಬರೋಕ್ಕೆ ಅಂತೇಳ್ಬಿಟ್ಟು ನಾವು ಅಲ್ಲಿಗೆ ಶಾಪಿಂಗ್ ಎಂಡ್ ಮಾಡಿಬಿಟ್ಟು ಹೋಗ್ಬಿಡೋಣ ಮನೆಗೆ ಅಂತಂದ್ಬಿಟ್ಟು ಬಂದ್ವಿ. ಮತ್ತು ಬರ್ಬೇಕು ಅಂದರೆ ಏನೇನು ತೊಗೊಂಡು ಬಂದೆ ಅಂತೇಳ್ಬಿಟ್ಟು ನಿಮಗೆ ಹೇಳ್ತೀನಿ. ನಾನು ಸ್ಟಾರ್ಟಿಂಗು ಬಸ್ಸು ಇಳಿದು ಹೋಗ್ಬೇಕಾರೆ ಅಲ್ಲಿ ಬಂಡಿಯಲ್ಲಿ ಸ್ಟ್ರಗ್ಸ್ ಈ ಥರ ಇದೆಲ್ಲ ಫುಲ್ಲೊಂದು ಇಟ್ಟಿದ್ರು. ತುಂಬ ಇಷ್ಟ ಆಯಿತು. ಅಲ್ಲಿ ನೋಡಿಬಿಟ್ಟು ಅದಕ್ಕೆ ಹೋದ್ವಿ. ಅಲ್ಲಿ ಏನೇನು ತೊಗೊಂಡೆ ಅಂದರೆ ಇದು ಬಂದು ಟೀ ಶರ್ಟ್ ಟೈಪು ಗೈಸ್. ಇದು ನಾನು ಬೆಳಗ್ಗೆನೇ ಇದನ್ನೆಲ್ಲ ವೇರ್ ಮಾಡಿಕೊಂಡೆ, ಚೆಕ್ ಮಾಡಿದೆ ಆಗುತ್ತೋ ಇಲ್ವೋ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಎಲ್ಲ ಉಲ್ಟಾ ತಿರ್ಸಿಟ್ಬಿಟ್ಟಿದ್ದೀನಿ ನೋಡಿ. ಇದು ಒಂದು ಎಲ್ಲ ಚೆನ್ನಾಗಿತ್ತು. ಇದು ಒಂಥರ ವಿಂಟರ್ಗೆಲ್ಲ ಚೆನ್ನಾಗಿರುತ್ತೆ ಗೈಸ್. ಇದು ಬೆಚ್ಚಗಿರುತ್ತೆ. ಎಲ್ಲ ಅಂದರೆ 200 ಅಂತ ಸೇಲ್ ಮಾಡ್ತಿದ್ರು. ಅದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು 200 ಅಷ್ಟೇ ಅಲ್ವಾ ಅಂತ ಹೋಗಿ ಇದನ್ನು ತೊಗೊಂಡೆ. ತುಂಬ ಬೆಚ್ಚಗಿದೆ, ಒಳ್ಳೆ ಸ್ವೆಟರ್ ಇರುತ್ತಲ್ವ ಆ ಥರ ಇದೆ, ಚೆನ್ನಾಗಿದೆ. ಇದು 200 ರುಪೀಸು. ಇದು ಒಂದು ತೊಗೊಂಡೆ. ಮತ್ತು ಇನ್ನೊಂದು ಇದು ಅಷ್ಟೇ ಸ್ವೆಟರ್ ಟೈಪ್. ಇದು ಸ್ವೆಟರ್ ಟೈಪೇ ನೋಡಿ, ಸ್ವೆಟರ್ ಥರ, ಜಾಕೆಟ್ ಥರ, ಸ್ಲೀವ್ಸ್ ಎಲ್ಲ ಚೆನ್ನಾಗಿದೆ. ಇದು ಅಷ್ಟೇ ಬೆಚ್ಚಗಿರುತ್ತೆ. ಇದೂ ಅಷ್ಟೇ ಒಂದಿಷ್ಟ ಆಗಿ ತೊಗೊಂಡೆ. ಮತ್ತು ಇದು ಬಂದು ವೂಲನ್ ಇದರಲ್ಲಿ ಟೀ ಶರ್ಟ್ ಟೈಪು. ಇವು ಇನ್ನೂ ಎಷ್ಟೊಂದಿತ್ತು ಗೈಸ್, ಎಲ್ಲ ಇಷ್ಟ ಆಗ್ತಿತ್ತು. ಆದರೆ ಏನಕ್ಕೆ ಅಷ್ಟೊಂದು ತೊಗೊಳ್ಳೋದು ಅಂತ ತೊಗೊಂಡಿಲ್ಲ. ಅದರಲ್ಲಿ ಮೇಯ್ನು ನನ್ನ ಹತ್ರ ಯಾವ ಕಲರ್ಸ್ ಸ್ವಲ್ಪ ಕಮ್ಮಿ ಇರುತ್ತೋ ಆ ಕಲರ್ಸ್ ನೋಡಿ ತೊಗೊಂಡೆ. ಅದರಲ್ಲೂ ನನಗೆ ಬ್ಲ್ಯಾಕು ವೈಟು ಎಲ್ಲದರಲ್ಲೂ ಇಷ್ಟ ಆಗುತ್ತೆ, ಅವನ್ನ ಮಾತ್ರ ಮಿಸ್ ಮಾಡಲ್ಲ. ಇದು ಒಂದು ರೇರ್ ಕಲರೇ, ತುಂಬ ಚೆನ್ನಾಗಿದೆ ಅಂತ. ಇದು ಬಂದು ಇದಕ್ಕೆ ಒಳಗಡೆ ಏನಾದರೂ ನಾವು ಬೇರೆ ಥರ ಟೀ ಶರ್ಟ್ ಹಾಕೊಂಡು ಅದ್ರ ಮೇಲೆ ಇದನ್ನು ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಸೆಕೆಗೂ ಚೆನ್ನಾಗಿರುತ್ತೆ, ಚಳಿಗೂ ಚೆನ್ನಾಗಿರುತ್ತೆ. ಹೆಂಗೆ ಹೇಳೋಕ್ಕಾಗಲ್ಲ. ಹೆಂಗೆ ಅಂದರೆ ಇದೆಲ್ಲ ಹೋಲಿದ್ದಲ್ವಾ, ಸೆಕೆ ಟೈಮಲ್ಲಿ ತುಂಬ ಚೆನ್ನಾಗಿದ್ರಲ್ಲಿ ಗಾಳಿ ಬರುತ್ತೆ ಅಂತ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಎ ಸಿ ಥರ ಇರುತ್ತೆ ಹೇಳ್ಬೇಕಂದ್ರೆ. ಇದು ಒಂದು ತೊಗೊಂಡೆ ಟೀ ಶರ್ಟ್ ಟೈಪು. ಮತ್ತು ಇದು ಒಂದು ಕೋಟ್ ಥರ ಅಷ್ಟೇ, ಜಾಕೆಟು. ಒಂದು ಡ್ರೆಸ್ ತೊಗೊಂಡಿದ್ದೀನಿ ನಾನು, ಅದು ಫುಲ್ ಸ್ಲೀವ್ಲೆಸ್ ಇದೆ. ಅಂದರೆ ಅದು ಸ್ಲೀವ್ಲೆಸ್ ಇರೋದಕ್ಕೆ ನಾನು ಸ್ಲೀವ್ಲೆಸ್ ಅಷ್ಟು ಹಾಕಲ್ಲ, ಇಷ್ಟ ಆಗಲ್ಲ ನನಗೆ. ಅದಕ್ಕೆ ಇದೊಂದು ಜಾಕೆಟ್ ಟೈಪ್ ಅದ್ರ ಮೇಲೆ ಹಾಕ್ಕೊಳಕ್ಕಿರಲಿ ಅಂತೇಳ್ಬಿಟ್ಟು ಅದು ತೊಗೊಂಡು ಎಷ್ಟು ದಿನ ಆಯಿತು ಗೊತ್ತಾ. ಆದರೆ ನಾನು ಅದನ್ನು ಹಾಕ್ಕೊಂಡೇ ಇಲ್ಲ, ಸ್ಲೀವ್ಲೆಸ್ ಇದೆ ಅಂತಲೇ ಹಾಕ್ಕೊಂಡಿಲ್ಲ. ಅದಕ್ಕೊಂದು ಜಾಕೆಟ್ ಇದು ಮ್ಯಾಚ್ ಆಗುತ್ತೆ ಅಂತೇಳ್ಬಿಟ್ಟು ಈ ಥರದ್ದು ತೊಗೊಂಡಿದ್ದೀನಿ. ಓಕೆ ನೋಡಿ, ಇದು ಬಂದು 150 ಇವೆರಡೂ ಅಷ್ಟೇ, 150 ಅಷ್ಟೇ. ಇದು ಬಂದು 200, ಇದು 200, ಇದು 200, ಅದು 200, ಅದು 150 ಅಷ್ಟೇ. ಅವನು ತೊಗೊಂಡೆ. ಮತ್ತು ಇದು ನನ್ನ ಮಗಳಿಗೆ ಒಂದು ಡಾಲ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಗೈಸ್. ಇದು ನೀಟಾಗಿ ನೋಡಿ, ಇಲ್ಲೆಲ್ಲ ಕಾಲು ಈ ಥರ ಮಡ್ಚ್ಬೋದು, ಈ ಥರನೂ ಮಡ್ಚ್ಬೋದು, ಬೆಂಡ್ ಮಾಡ್ಬೋದು, ಈ ಥರ ಕೂತ್ಕೊಳ್ಳುತ್ತೆ ಬೊಂಬೆ. ಚೆನ್ನಾಗಿದೆ ಇದು. ಮತ್ತು ಹೇರ್ಸ್ ಇದೆ, ಅವಳು ಹೇರ್ ಸ್ಟೈಲ್ ಎಲ್ಲ ಮಾಡ್ತಾ ಇರ್ತಾಳೆ ಬೊಂಬೆಗೆ. ಮತ್ತು ಇದಕ್ಕೆ ಕೂಂಬೆಲ್ಲ ಇದೆ ನೋಡಿ, ಕೂಂಬೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಮತ್ತು ಕ್ಲಿಪ್ಸ್ ಎಲ್ಲ ಇದೆ ಇದ್ರದ್ದು. ಇಲ್ಲಿ ಹಾಕಿದ್ದಾಳೆ ನೋಡಿ, ಕ್ಲಿಪ್ಸ್ನ ಇಲ್ಲಿ ಹಾಕಿದ್ದಾಳೆ, ಫ್ಯಾಷನ್ ಅಂತ ಅಂದ್ಬಿಟ್ಟು. ಅದಕ್ಕೆ ಆವಾಗಲಿಂದ ಹೇರ್ ಸ್ಟೈಲ್ ಮಾಡ್ತಿದ್ಲು, ನಾನು ಈಸ್ಕೊಂಡೆ ವೀಡಿಯೋ ಮಾಡ್ತೀನಿ ಕೊಡು ಅಂತ. ಇದೊಂದು ಡಾಲ್ ತೊಗೊಂಡೆ ಅವಳಿಗೆ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು. ಅಲ್ಲಿ ಬರ್ತಾಯಿದ್ವಿ, ನಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಹೊರಗಡೆ ಹಾಕಿದ್ರು, ಅದಕ್ಕೆ ನೋಡಿಬಿಟ್ಟು ತೊಗೊಂಡೆ ಅವಳಿಗೊಂದು. ಮತ್ತು ಇದು ನನ್ನ ಮಗನಿಗೆ ತೊಗೊಂಡಿದ್ದೀನಿ ಬಾಲು. ಇಲ್ಲಿ ಹಾಕಿದ್ರೆ ಇದು ರೌಂಡಾಗಿ ಬಂದು ಈ ಥರ ಬರುತ್ತಲ್ಲ, ಇದು ಒಂದು ಚೆನ್ನಾಗಿರುತ್ತೆ. ಅವನಿಗೂ ಆಟಾಡೋಕ್ಕೆ. ಮನೇಲಿ ಇವಾಗ ಒಬ್ಬೊಬ್ಬರೇ ಇರ್ತಾರಲ್ವಾಗ ಮಕ್ಕಳು, ಅದಕ್ಕೆ ಆಟಾಡೋಕ್ಕೆ ಅವ್ರಿಗೂ ಬೇಕಾಗುತ್ತೆ.
ಅದರಿಂದ ತೊಗೊಂಡು ಬಂದೆ. ಚೆನ್ನಾಗಿತ್ತು ಇದೂ ಅಷ್ಟೇ. ಇದು ಬಂದು ಈ ಗೊಂಬೆ ಇದು ಬಂದು 120 ಏನೋ ಅಷ್ಟೇ ಅನ್ಕೋತೀನಿ, 120 ರುಪೀಸು. ಹೋಲ್ಸೇಲ್ ಶಾಪ್ ಅದು, ಅಲ್ಲಿ ತೊಗೊಂಡಿದ್ದು. ಇದು ಗೊಂಬೆ ಇದು ಮಾತ್ರ 280 ರುಪೀಸ್ ಇದು. ಯಾಕಂದರೆ ಇದು ಚೆನ್ನಾಗಿದೆ, ಇದು ಒಂಥರ ಬ್ರ್ಯಾಂಡ್ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಕೊರಿಯನ್ ಬೊಂಬೆ ಇದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಕೈಗೆಲ್ಲನೂ ಅದು ಫುಲ್ಲು ಮಡ್ಚೋದು, ಕಾಲೆಲ್ಲ ಮಡ್ಚುತ್ತಲ್ವ, ಅದಕ್ಕೆ ಇದೊಂದು ಸ್ವಲ್ಪ 280 ರುಪೀಸ್ ಇತ್ತು. ಇದೊಂದು ತೊಗೊಂಡು, ಇದು ಬಂದು 120 ರುಪೀಸ್ ಅಷ್ಟೇ. ಇದು ಚೆನ್ನಾಗಿದೆ, ಇದು ಒಂದು ತೊಗೊಂಡು ಬಂದೆ ಮಕ್ಕಳಿಗೆ ಅಂತ. ಮತ್ತು ನಾರ್ಮಲ್ಲು ಕಿವಿ ಫ್ರೂಟು, ಗ್ರೇಪ್ಸು, ಸ್ವಲ್ಪ ಫ್ರೂಟ್ಸು ಮತ್ತು ತಿನ್ನೋಕ್ಕೆ ನಮಗೆ ಅಲ್ಲಿ ನಾನು ನನ್ನ ಫ್ರೆಂಡ್ ಹೋಗಿದ್ವಲ್ಲ, ನಾವಿಬ್ರು ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡ್ವಿ. ಅದು ಬಿಟ್ಟರೆ ಕಾಸ್ಮೆಟಿಕ್ಸು ಐಟಮ್ಸ್ ತೊಗೊಂಡೆ. ಏರ್ ಪಿನ್ಸು, ಬಟ್ಟೆ ಪಿನ್ಸು, ಮಾಮೂಲಿ ಗಾಯ್ಸ್ ಇವೆಲ್ಲ ನಮಗೆ ಬೇಕೇ ಬೇಕು. ಎಷ್ಟು ತೊಗೊಂಡು ಬರ್ತೀನಿ ನಾನು ಹೋದಾಗೆಲ್ಲನೂ ಏರ್ ಪಿನ್ ಬಾಕ್ಸು, ಬಟ್ಟೆ ಪಿನ್ ಬಾಕ್ಸು ಮಿಸ್ ಮಾಡ್ದಿರ ತೊಗೊಂಡು ಬರ್ತೀನಿ, ಆ ಥರನೇ. ಮತ್ತು ಇನ್ನು ಚೌಲಿ ಒಂದು ಬೇಕಾಗಿತ್ತು, ಚೌಲಿನೂ ಇರಲಿಲ್ಲ, ಅದೊಂದು ತೊಗೊಂಡೆ. ಮತ್ತು ಹೇರ್ ಬನ್ಸ್, ಇದೆಲ್ಲನೂ ನಾವಲ್ಲಿ ಶಾಪ್ಗೆ ಹೋಗಿದ್ವಲ್ಲ, ಅದೇ ಶಾಪಲ್ಲೇ ತೊಗೊಂಡಿದ್ದೆ ನಾನು ಇಷ್ಟು ಪ್ರಾಡಕ್ಟ್ಸು. ಮತ್ತು ನೇಲ್ಸು ಈ ಥರ ಎಮರ್ಜೆನ್ಸಿಗೆ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ನಾನೇ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಈ ಥರ ಇದ್ದರೆ ನಾವು ರೆಡಿಮೇಡು ಅದನ್ನು ಯೂಸ್ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಇದು ಅಲ್ಲಿ ತೊಗೊಂಡೆ. ಅಲ್ಲೇ ನೋಡಿ, ಈ ನೇಲ್ಸು ಎರಡೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದಕ್ಕೆ ಇವನ್ನೆರಡು ಅಲ್ಲಿ ತೊಗೊಂಡು ಬಂದೆ ನನಗೆ ಅಂತ ಅಂದ್ಬಿಟ್ಟು. ಇದು ನೇಲ್ಸ್. ಮತ್ತು ಇದು ಬಂದು ಸೊಲ್ಯೂಷನ್ನು, ಅಂದರೆ ಲೆನ್ಸದ್ದು ಬರುತ್ತಲ್ವ, ಲೆನ್ಸು ಮತ್ತು ಅದಕ್ಕೆ ಸೊಲ್ಯೂಷನ್ನು, ಅವೆರಡು ತೊಗೊಂಡು ಬಂದೆ. ಇದು ಒಂದು ಸ್ಟ್ರೋಕ್ ಕ್ರೀಮ್ ಅಂತೆ, ನೋಡಬೇಕು ಹೆಂಗಿರುತ್ತೆ ಅಂತ. ಮೇಕಪ್ಪಲ್ಲಿ ಗ್ಲಾಸಿ ಲುಕ್ ಬರಬೇಕು ಅಂತಂದ ಇದನ್ನು ನಾವು ಮಿಕ್ಸ್ ಮಾಡ್ತೀವಿ. ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮೇಕಪ್ಗೆ ಅಪ್ಲೈ ಮಾಡೋದ್ರಿಂದ ಇದು ಗ್ಲಾಸಿ ಲುಕ್ ಬರುತ್ತಂತೆ. ಅವರು ಹೊಸದಾಗಿ ಬಂದಿದೆ ಅಂತಂದ್ಬಿಟ್ಟು ಹೇಳಿದ್ರು. ಸರಿ, ಅದನ್ನು ಒಂದು ತೊಗೊಂಡು ಬರೋಣ, ಚೆಕ್ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ನೋಡಬೇಕು ಇನ್ನು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ತೊಗೊಂಡು ಬಂದಿದ್ದೀನಿ. ಇದೊಂದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇದು ಒಂದು ತೊಗೊಂಡು ಬಂದಿದ್ದೀನಿ. ಮತ್ತು ಇದೆಲ್ಲ ಹೇರ್ ಸ್ಟೈಲ್ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ ಗೈಸ್. ಇವೆಲ್ಲನೂ ಹೇರ್ ಸ್ಟೈಲ್ದ ಇವೆಲ್ಲನೂ ಎಷ್ಟು ಇದ್ರೂ ಸಾಕಾಗಲ್ಲ. ಇವು ಹೇರ್ ಸ್ಟೈಲ್ ಮಾಡ್ತಾ ಇರ್ತೀವಲ್ಲ, ಮತ್ತು ಇವನ್ನೆಲ್ಲ ಹಾಕಿದ್ರೆ ಒಂದು ಸತಿ ಅಷ್ಟೇ ಯೂಸ್ ಅಂತರು. ಇವೆಲ್ಲನೂ ಒಂದು ಸತಿ ಯೂಸ್ ಮಾಡಿದ್ಮೇಲೆ ಮತ್ತೆ ಅದು ಯೂಸ್ ಮಾಡೋಕ್ಕಾಗಲ್ಲ. ಈ ಥರದ್ರಲ್ಲೇ ವೆರೈಟಿ ಇವಾಗ ಜಾಸ್ತಿ ಇದು ಟ್ರೆಂಡಿಂಗಲ್ಲಿದೆ, ಈ ಥರ ಹೇರ್ ಸ್ಟೈಲ್ಗೆ ಈ ಥರ ಸ್ಟೋನ್ಸ್ ಎಲ್ಲ ಹಾಕೋದು. ಅದಕ್ಕೆ ಇದರಲ್ಲೇ ಸ್ವಲ್ಪ ವೆರೈಟಿ ಡಿಫ್ರೆನ್ಸು ಕಲರ್ಸು ಆ ಥರ ತೊಗೊಂಡೆ. ಮತ್ತು ಬಫು ಅಷ್ಟೇ ನಮ್ಮದು, ಅದು ಏನಿಲ್ಲ, ಇವಾಗ ತಗೊಂಡು ಹೋಗಿರ್ತೀವಿ, ಅಲ್ಲಿ ಯಾರಾದರೂ ಮಕ್ಳು ಇರ್ತಾರಲ್ವ, ಮಕ್ಳ ಕೈಗೆ ಏನಾದರೂ ಈ ಥರ ಸಿಕ್ಬಿಟ್ರೆ ಅದು ಸಾಫ್ಟಾಗಿರುತ್ತೆ ಸ್ಪಾಂಜ್ ಅಂತಂದ್ಬಿಟ್ಟು ಬಿಡೋದೇ ಇಲ್ಲ. ಅದನ್ನ ಎತ್ಕೊಂಡು ಅದನ್ನು ಫುಲ್ಲು ಕಚ್ಚಿ ಎಲ್ಲ ಕಿತ್ತಾಕ್ಬಿಡ್ತಾರೆ. ನೋಡಿ, ಇದೂ ಅಷ್ಟೇ ಸ್ಪಾಂಜ್, ಇವೆಲ್ಲನೂ ಮೇಕಪ್ದು ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡೆ. ಇವೊಂದು 3 ತೊಗೊಂಡಿದ್ದೀನಿ. ಎಷ್ಟಿದ್ರೂ ಸಾಕಾಗಲ್ಲ ಗೈಸ್. ಮತ್ತು ಕಾಜಲ್ಲು ಅಷ್ಟೇ, ಇದು ತುಂಬ ಲಾಂಗ್ ಲಾಸ್ಟಿಂಗ್. ನೋಡಿ, ಸ್ನೋ ಸ್ಮಜ್ಜು ಮತ್ತು ಲಾಂಗ್ ಲಾಸ್ಟಿಂಗು, ವಾಟರ್ ಪ್ರೂಫು ಎಲ್ಲ ಇರುತ್ತೆ. ಇದು ತುಂಬ ಚೆನ್ನಾಗಿದೆ ಕಾಜಲ್ ಬಂದುಬಿಟ್ಟು. ಅದರಿಂದ ನಾನು ಇವನ್ನೇ ತೊಗೊಳ್ತೀನಿ, ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ. ಇದನ್ನು ಯೂಸ್ ಮಾಡ್ತಾ ಇರ್ತೀನಲ್ವ, ಅದಕ್ಕೆ. ಮತ್ತು ಇದು ಲಿಪ್ ಲೈನರ್ಸೂ ಅಷ್ಟೇ, ಶಾಪಲ್ಲಿ ಕೇಳ್ತಾ ಇರ್ತಾರೆ ಈ ಕಲರ್ಸು, ತುಂಬ ಹೋಗುತ್ತೆ ಇದು, ಕೇಳ್ತಾ ಇರ್ತಾರೆ ಈ ಕಲರ್ನ. ಅದಕ್ಕೆ ಇದು ಒಂದು ಶೀಟೆ ತೊಗೊಂಡು ಬಂದಿದ್ದೀನಿ. ಇದು ಒಂದು ಕೂಂಬು ಇದು ಒಂದು ಚೈನೀಸ್ ಕೂಂಬ್ ಅಂತಾರೆ ಇದನ್ನು. ಇದರಲ್ಲಿ ನಾವು ಹೇರ್ ಸ್ಟೈಲ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇದರಲ್ಲಿ ಮತ್ತು ಫುಲ್ಲು ಸಿಕ್ಕಿರುತ್ತಲ್ವ ಕೂದಲು, ಆ ಸಿಕ್ಕೆಲ್ಲ ಹೋಗುತ್ತೆ, ಅದಕ್ಕೂ ಇದನ್ನು ಯೂಸ್ ಮಾಡ್ತೀವಿ.
ಅದಕ್ಕೆ ಇದು ಒಂದು ನನ್ನ ಹತ್ರ ಇತ್ತು, ಆದರೆ ಮಿಸ್ ಆಗಿಬಿಟ್ಟಿದೆ. ಈ ಥರ ಮೇಕಪ್ಸ್ ಎಲ್ಲ ಹೋಗ್ತಿರಲ್ಲ, ಮಿಸ್ ಆಗಿಬಿಟ್ಟಿತ್ತು. ಅದಕ್ಕೆ ಇರಲಿ ಅಂತ ಇನ್ನೊಂದು ತೊಗೊಂಡು ಬಂದೆ. ಎಲ್ಲ ಪ್ರೊಫೆಷ್ನಲ್ಲೇ ಗೈಸ್, ಇವೆಲ್ಲನೂ ಪ್ರೊಫೆಷ್ನಲ್ವೇ. ಮತ್ತು ಮಸ್ಕರನೂ ಅಷ್ಟೇ ಒಂದು ಡ್ರೈ ಆಗಿಬಿಟ್ಟಿತ್ತು, ಅದಕ್ಕೆ ಇನ್ನೊಂದು ಮಸ್ಕರ ತೊಗೊಂಡು ಬಂದಿದ್ದೀನಿ. ಇದು ಅಷ್ಟೇ ಗ್ಲಿಟರು. ಇವಾಗ ಹೇರ್ ಸ್ಟೈಲ್ ಮಾಡೋಕ್ಕೆ ಇದು ಯೂಸ್ ಮಾಡ್ತಾರೆ, ಗ್ಲಿಟರು. ಅದು ಗ್ಲಿಟರ್ ಇದು. ನಾನಿದು ಫಸ್ಟ್ ಟೈಮು ಇನ್ನೂ ಯೂಸ್ ಮಾಡಿಲ್ಲ, ತೊಗೊಂಡು ಬಂದಿರೋದೇ ಇದು ಫಸ್ಟ್ ಟೈಮ್ ನಾನು. ನೋಡೋಣ ಇದೆ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡೋಣ. ಒಂದು ಹೇರ್ ಸ್ಟೈಲ್ ಟ್ರೈ ಮಾಡ್ತೀನಿ, ಮಾಡಿಬಿಟ್ಟು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಮಾಡಿದ್ರೆ ಈ ಗ್ಲಿಟರಲ್ಲಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಅದಕ್ಕೆ ಇರಲಿ ಅಂತ 2 ಕಲರು. ಇದು ಒಂದೇ ಬಂದು 350 400 ಅನ್ನೋ ಇದೆ ಗೈಸ್ ಇದು. ಅದಕ್ಕೇ 2 ಕಲರ್ಸ್ ತೊಗೊಂಡು ಬಂದೆ. ಸುಮ್ಮನೆ ತೊಗೊಂಬಂದು ವೇಸ್ಟ್ ಮಾಡೋದು ಬೇಡ, ಚೆನ್ನಾಗಿ ಬಂದರೆ ನೆಕ್ಸ್ಟ್ ನೋಡೋಣ ಅಂತೇಳ್ಬಿಟ್ಟು ಇವೆರಡು ಕಲರ್ ಮಾತ್ರ ತೊಗೊಂಡು ಬಂದಿದ್ದೀನಿ. ನೋಡೋಣ. ಇದು ನೇಲ್ಸ್ ಗ್ಲೂ, ಅದು ಖಾಲಿ ಆಗಿಬಿಟ್ಟಿತ್ತು ನನ್ನ ಹತ್ರ ಇರೋದು, ಅದಕ್ಕೆ ಬೇಕಾಗಿತ್ತು. ಇದು ಒಂದು ತೊಗೊಂಡಿದ್ದೀನಿ ನೇಲ್ಸ್ ಗ್ಲೂನ. ಇದು ಹೇರ್ ಸ್ಟೈಲ್ ಮಾಡೋಕ್ಕೇ ಬೀಟ್ಸು ಖಾಲಿ ಆಗಿತ್ತು. ಇದೂ ಅಷ್ಟೇ ಇತ್ತು ನನ್ನ ಹತ್ರ. ಈ ಕಲರ್ ಖಾಲಿ ಆಗಿತ್ತು, ಅದಕ್ಕೆ ಈ ಕಲರ್ ಮಾತ್ರ ತೊಗೊಂಡೆ. ಇದೂ ಅಷ್ಟೇ ಲೇಸು. ಅವಾಗೆಲ್ಲ ಇದನ್ನು ಬ್ಲೌಸುಗಳಿಗೆ ಸ್ಟಿಚ್ ಮಾಡೋಕ್ಕೆ, ಬಟ್ಟೆ ಏನಾದರೂ ಗೌನು ಆ ಥರ ಎಲ್ಲ ಸ್ಟಿಚ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ಇವಾಗ ಇದನ್ನು ಹೇರ್ ಸ್ಟೈಲ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀವಿ, ಅದಕ್ಕೆ ಇದು ಒಂದು ತೊಗೊಂಡು ಬಂದಿದ್ದೀನಿ. ಮತ್ತು ನೇಲ್ ಪಾಲಿಶು ಅಲ್ಲಿ ಒಂದಷ್ಟು ಹಾಕ್ಕೊಂಡು ನೋಡಿದೆ ನಾನು. ನನಗೆ ಅದರಲ್ಲಿ ಸ್ವಲ್ಪ ಇಷ್ಟ ಆಗಿದ್ದು ಕಲರ್ಸ್ ಇವೆರಡೇ, ಅದಕ್ಕೆ ಇವೆರಡು ತೊಗೊಂಡೆ. ರೆಡ್ ಮತ್ತು ಪರ್ಪಲ್ಲು. ಇದು ಬಂದು ಈ ಕಲರ್ ಪರ್ಪಲ್ ಇದೆ, ರೆಡ್ ಬಂದು ಈ ಕಲರ್ದಿದೆ. ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಈ ಕಲರು ರೆಡ್ಡು, ಇವೆರಡು ಕಲರ್ ತೊಗೊಂಡೆ. ಮತ್ತು ಇದು ಲೆನ್ಸ್ ಬಂದು ಒಬ್ಬೊಬ್ಬರು ಹಾಕ್ಸ್ಕೊಬಿಡ್ತಾರೆ. ಹಾಕ್ಸ್ಕೊಳ್ಳೋದು ಕಣ್ಣಿಗೆ ಅಂದರೆ ಹಾಕ್ಸ್ಕೊಬಿಟ್ಟು ಮತ್ತು ಅದು ಒಂದೇ ಒಂದು ಹಾಕ್ಕೊಂಬಿಟ್ಟು ಕಣ್ಣಿಗೆ ನನಗೆ ಬೇಡ ಉರಿತಿದೆ ಅಂತ ಅಂದ್ಬಿಟ್ಟು ಒಂದೊಂದ್ಸತಿ ಬೇಡ ಅಂದ್ಬಿಡ್ತಾರೆ. ಆವಾಗ ಇನ್ನೊಂದು ಜೊತೆ ಇರುತ್ತಲ್ಲ, ಅದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಿದೆ, ಇದು ತೊಗೊಂಡು ಬಂದಿದ್ದೀನಿ. ಇದರೊಳಗಡೆ ಏನಂದರೆ ಸ್ಟೋರೇಜ್ ಮಾಡಿ ಇಡ್ಬೋದು, ನೆಕ್ಸ್ಟ್ ಯಾರಿಗಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ಸೊಲ್ಯೂಷನ್ ಇದೆ ಅಲ್ವಾ, ಅದು ನಾನು ಆವಾಗಲೇ ತೋರಿಸಿದ್ನಲ್ಲ ಲೆನ್ಸು ಸೊಲ್ಯೂಷನು. ಅದು ನೋಡಿ ಇಲ್ಲಿ ಲೆಫ್ಟು ರೈಟ್ ಅಂತ ಅಂದ್ಬಿಟ್ಟು ಇರುತ್ತೆ. ಲೆಫ್ಟು ರೈಟ್ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಅದರಲ್ಲಿ ನಾವು ಯಾವ ಕಣ್ಣಿದು ಯಾವ ಕಣ್ಣಲ್ಲಿ ತೆಗೆದು ಎತ್ತಿಡ್ಬೋದು, ಮತ್ತು ರೀಯೂಸ್ ಮಾಡ್ಬೋದು ಇದರಿಂದ. ಅದಕ್ಕೆ ಇದು ಮತ್ತು ಸೊಲ್ಯೂಷನ್ ಇದರೊಳಗಡೆ ಹಾಕಿ ನಾವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಮತ್ತು ಇದು ಲೆನ್ಸ್ ಹಾಕೋದಕ್ಕೆ ನಾವು ಕೈಯಲ್ಲೆಲ್ಲ ಮುಟ್ತೀವಲ್ಲ, ಅದ್ರ ಬದಲು ಇದರಲ್ಲಿಂದ ನೀಟಾಗಿ ಹಿಂಗೆ ಕಣ್ಣೊಳಗಡೆ ಇಡ್ಬೋದು. ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ ನೋಡಿ. ಅದು ಕೈಯಲ್ಲಿ ನಾವು ಟಚ್ ಮಾಡೋಷ್ಟೇ ಇಲ್ಲ, ಇದರಲ್ಲಿ ನೀಟಾಗಿ ಹಿಂಗೆ ಲೆನ್ಸ್ ಹಿಂಗೆ ತೊಗೊಂಡು ಮತ್ತು ಅದನ್ನು ಇದರಿಂದ ತೊಗೊಂಡು ಕಣ್ಣಲ್ಲಿ ಇಡ್ಬೋದು. ಏನಂದರೆ ನಾವೇನು ಕೈಯಲ್ಲಿ ಟಚ್ ಮಾಡೋಷ್ಟಿರಲ್ಲ, ನೋವಾಗಲ್ಲ. ಮತ್ತು ಇದರಲ್ಲಿ ನೋಡಿ ಹಿಂಗೆ ಮಿರರಲ್ಲಿ ನೋಡಿಕೊಂಡೇ ನಾವು ಮಾಡ್ಕೋಬೋದು. ಅದರಿಂದ ಇದಕ್ಕೆ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇದು ಒಂದು ಬಾಕ್ಸು ತೊಗೊಂಡು ಬಂದೆ. ಮತ್ತು ಸ್ಯಾರೀಸ್ ತೊಗೊಂಡು ಬಂದೆ ಗೈಸ್. ನಾನು ಒಂದು ತೋರಿಸ್ತೀನಿ ಅದು ನಿಮಗೆ. ಗೈಸ್ ಸೀರೆ ತೊಗೊಂಡು ಬಂದೆ ನಾನು ಮಾರ್ಕೆಟಿಂದ. ಇನ್ನೇನು ಯುಗಾದಿ ಹಬ್ಬ ಬಂತಲ್ವ, ಅದಕ್ಕೇ ನಾನು ಜಾಸ್ತಿ ಕಾಸ್ಟ್ಲಿ ಸೀರೆ ತೊಗೊಂಡು ಬಂದಿಲ್ಲ ಗೈಸ್. ಏನಂದರೆ ಇವಾಗ ಸ್ವಲ್ಪ ಹಬ್ಬಕ್ಕೆ ಎಲ್ಲರೂ ಈ ವರ್ಷ ಎಲ್ಲ ಸ್ವಲ್ಪ ಕಮ್ಮಿ ಮಾಡೋಣ, ದುಡ್ಡು ಜಾಸ್ತಿ ಖರ್ಚು ಮಾಡೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀವಿ ಸ್ವಲ್ಪ. ಅದರಿಂದ ನಾನು ಇರೋದ್ರಲ್ಲೇ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ಹುಡುಕಿ ತೊಗೊಂಡು ಬಂದಿದ್ದೀನಿ ನೋಡಿ. ಇದು ಒಂದು ಸೀರೆ, ಬಾರ್ಡರ್ ಸೀರೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಂದು ನೋಡಿ ಎಷ್ಟಿದೆ ಗೊತ್ತಾ, ಕಮ್ಮಿ ಅಂದರೆ 455 ಅಷ್ಟೇ. ಇದು 455, 500 ಆಗಿಲ್ಲ ಗೈಸ್. ಇದು 455 ಅಷ್ಟೇ ಈ ಸೀರೆಗೆ ನಾನು ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ಕಮ್ಮಿ ಅಂತ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಕೊಡ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಹೋಲ್ಸೇಲ್ ಪ್ರೈಸ್, ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಹೋಲ್ಸೇಲ್ ಪ್ರೈಸ್ ಬಂದು ಅಲ್ಲಿ ನಾವು ಎಷ್ಟೇ ಜಾಸ್ತಿ ತೊಗೊಂಡ್ರು ಇದೇ ಪ್ರೈಸ್ಗೆ ಕೊಡ್ತಾರೆ, ಒಂದೊಂದು ಸೀರೆ ತೊಗೊಂಡ್ರು ಇದೇ ಪ್ರೈಸ್ಗೆ ಕೊಡ್ತಾರೆ. ಅಲ್ಲೇ ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ ಇದು.
ನೋಡಿ ಇದು ಒಂದು ಸೀರೆ ತೊಗೊಂಡೆ ನಾನಲ್ಲಿ. ನೋಡಿ ಇದು ಬಂದು 455 ರುಪೀಸ್ ಅಷ್ಟೇ. ಇನ್ನೊಂದು ಸೀರೆ ಬಂದು ನೋಡಿ ಈ ಥರ ಇರುತ್ತೆ, ಈ ಫೋಟೋದಲ್ಲಿದೆ ಅಲ್ವಾ ಆ ಥರ. ಇದು ಬಂದು ಹಿಂಗೆ ಸಾಫ್ಟಾಗಿತ್ತು ಗೈಸ್. ಹೆಂಗೆ ಅಂದರೆ ನೋಡಿ ಹಿಂಗೆ ನೀಟಾಗಿ ಹಿಂಗೆ ಮಡ್ಚ್ಕೊಂಡು ಆರಾಮಾಗಿ ಜೋಬಲ್ಲಿ ಇಟ್ಕೊಬಿಡ್ಬೋದು. ಇದು ಆ ಥರ ಇದೆ, ಚಿಕ್ಕದಾಗಿ, ತುಂಬ ಚಿಕ್ಕದಾಗಿದೆ ಇದು. ಫುಲ್ ಎಲ್ಲ ನೋಡಿ ಇಷ್ಟು ಆಗಿಬಿಡುತ್ತೆ ಹಿಂಗೆ ಮುದುರ್ಸುಟ್ಬಿಟ್ಟೆ. ಈ ಥರ ವೆಯ್ಟ್ಲೆಸ್ ಸೀರೆ ಅಂದರೆ ನಮ್ಮಮ್ಮಗೆ ತುಂಬ ಇಷ್ಟ ಇದು, ಅದಕ್ಕೆ ತೊಗೊಂಡೆ. ನಮ್ಮಮ್ಮಗೊಂದು, ನನಗೊಂದು, ನಮ್ಮ ಅತ್ತೆಗೊಂದು ಅಂತೇಳ್ಬಿಟ್ಟು 3 ಸೀರೆ ತೊಗೊಂಡಿದ್ದೀನಿ. ಇದು ಬಂದು ನಮ್ಮಮ್ಮಗೆ ಫಿಕ್ಸು. ನಮ್ಮಮ್ಮಗೆ ಈ ಥರ ಸೀರೆ ಇಷ್ಟ. ಇನ್ನೆರಡು ಸೀರೆಯಲ್ಲಿ ನೋಡ್ತೀನಿ, ನಮ್ಮ ಅತ್ತೆಗೊಂದು ಕೊಡ್ತೀನಿ. ಎರಡರಲ್ಲಿ ಅವರು ಯಾವ್ದು ಚೂಸ್ ಮಾಡ್ತಾರೋ ಅದನ್ನು ಎತ್ಕೊಂಡು ಇನ್ನು ಮಿಕ್ಕಿದ್ದು ನಾನು ತೊಗೊಳ್ತೀನಿ ಅಷ್ಟೇ, ಆ ಥರ. ಇದು ಒಂದು ಸೀರೆ ತೊಗೊಂಡೆ. ಇದು ನೋಡಿ ಬ್ಲೌಸ್ ಎಲ್ಲ ಈ ಥರ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ಇದು ಏನಿಲ್ಲ ಅಂದ್ರೂ ಇಲ್ಲಿ ಈ ಸರೌಂಡಿಂಗಲ್ಲಿ ಈ ಥರ ಸೀರೆಗಳು ಒಂದು 650-800 ಹೇಳ್ತಿದ್ದಾರೆ. ಈ ಥರ ಸೀರೆ 650-800 ಆ ಥರ ಅಷ್ಟು ಸಮಥಿಂಗ್ ಅಷ್ಟು ಇರ್ಬೋದು ಅನ್ಕೋತೀನಿ. ನಾನು ತೊಗೊಂಡಿದ್ದೀನಿ 650 ಕೊಟ್ಬಿಟ್ಟೆ ನಾನು ತೊಗೊಂಡೆ ಒಂದು ಸೀರೆ. ಅವರು 800, 1200 ಆ ಥರ ಹೇಳ್ತಾರೆ. ಇದು ನೋಡಿ ಎಷ್ಟು ವರ್ಕ್ ಇದೆ ಬ್ಲೌಸು. ಸೀರೆ ಸಿಂಪಲ್ ಆಗಿದೆ, ವೆಯ್ಟ್ಲೆಸ್ ಇದೆ. ಇದೂ ಅಷ್ಟೇ ವೆಯ್ಟ್ಲೆಸ್ಸು, ಚೆನ್ನಾಗಿದೆ, ಸಾಫ್ಟಾಗಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಈ ಥರ ವೆಯ್ಟ್ಲೆಸ್ ಸೀರೆಗಳೇ ಇಷ್ಟ ಆಗ್ತವೆ. ಬೇರೆಯವ್ರಿಗೂ ಅದೇ ಇರ್ಬೋದು, ಆದರೆ ನಮ್ಮ ಮನೆಯಲ್ಲೂ ಅಷ್ಟೇ. ಇದು ನೋಡಿ ಬ್ಲೌಸು ಫುಲ್ಲು ವರ್ಕ್ ಇದೆ. ಇದು ಸ್ಲೀವ್ ಇದೆ ಅಲ್ವಾ, ಈ ಸ್ಲೀವ್ಗೆ ಮಾತ್ರ ಈ ಥರ ವರ್ಕ್ ಬರುತ್ತೆ, ಇನ್ನು ಮಿಕ್ಕಿದೆಲ್ಲ ಈ ಥರ ಪ್ಲೇನ್ ಇರುತ್ತೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಅಷ್ಟು ಶಾಕ್ ಆಗಿಬಿಡ್ತೀರಾ. ಹೇಳಿದ್ನಲ್ಲ 650 ಕೊಟ್ಬಿಟ್ಟು ನಾನೇ ತೊಗೊಂಡಿದ್ದೆ ಅಂತ. ನನಗಲ್ಲಿ ಇದು ಬಿದ್ದಿದ್ದು ಬರೀ 340 ಅಂದ್ಕೊಳ್ಳಿ, 2 ರೂಪೀಸ್ ಕಮ್ಮಿ ಅಷ್ಟೇ. 340ಗಿಂತ 2 ರೂಪಾಯಿ ಕಮ್ಮಿನೇ ಇದೆ. 338 ರೂಪಾಯಿ ಅಷ್ಟೇ ಇದು. ಈ ಸೀರೆ ಬಂದ್ಬಿಟ್ಟು 338 ರೂಪಾಯಿ. ನೋಡಿ ಬ್ಲೌಸ್ ಎಲ್ಲ ಎಷ್ಟು ಗ್ರ್ಯಾಂಡಾಗಿದೆ, ಇಷ್ಟು ಚೆನ್ನಾಗಿರೋ ಸೀರೆ ಬರೀ 338 ರೂಪಾಯಿ ಅಂದರೆ ನಂಬ್ತೀರಾ ನೀವು? ನಾನು ನೋಡಿ ತೊಗೊಂಡು ಬಂದೆ, ಬರೀ 338 ರೂಪಾಯಿ ಕೊಟ್ಬಿಟ್ಟು ಈ ಸೀರೆ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ಇದು ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಇಷ್ಟ ಆಯಿತು ಈ ಸೀರೆ. ಅದು ನೋಡಿಬಿಟ್ಟೆ ತೊಗೊಂಡು ಬಂದೆ. ಇನ್ನೂ ಇದ್ದಾವೆ ಗೈಸಲ್ಲಿ, ಗಲಾಟೆ ಮಾಡಬಾರ್ದು. ಇನ್ನೂ ಇದ್ದಾವೆ ಗೈಸಲ್ಲಿ, ತುಂಬ ವೆರೈಟೀಸ್ ಇದೆ. ಅಂದರೆ ನಾವು ಲೇಟ್ ಆಗಿಬಿಟ್ಟಿತ್ತಲ್ವಾ, ಲೇಟ್ ಆದಮೇಲೆ ನಾವು ಹೋಗಿದ್ದಲ್ಲಿಗೆ. ಲೇಟ್ ಆಗಿದ್ದಕ್ಕೆ ಏನು ತೊಗೊಳಕ್ಕಾಗಲಿಲ್ಲ. ಜಸ್ಟು ಈ ಸೀರೆ 3 ಸೀರೆ ಅದು ಯಾರೋ ತೆಗೆದಿಟ್ಟಿದ್ರಲ್ಲಿ, ಅದರಲ್ಲೇ ನೋಡ್ಬಿಟ್ಟು ಇರಲಿ ಬಿಡು ಸಾಕು ಇವಾಗ ಸದ್ಯಕ್ಕೆ, ನೆಕ್ಸ್ಟು ನೋಡೋಣ, ನೆಕ್ಸ್ಟ್ ತೊಗೋಬೇಕು. ಅವಾಗ ಬೇಕಾದ್ರೆ ಬಂದು ನೀಟಾಗಿ ಚೆಕ್ ಮಾಡಿಕೊಂಡು ಯಾವ ಥರ ಬೇಕು ಎಲ್ಲ ಥರನೂ ಪ್ಯೂರ್ ರೇಷ್ಮೆಯಿಂದ ಎಲ್ಲ ಥರ ಸೀರೆನೂ ಇದ್ದಾವೆ ಅವ್ರ ಹತ್ರ. ಸ್ಟಾರ್ಟಿಂಗು 100 ರೂಪೀಸಿಂದ 50 ರೂಪೀಸಿಂದನೂ ಸೀರೆಗಳಿದ್ದಾವಂತೆ. ನನಗಂತೂ ನೋಡಿ ಖುಷಿ ಆಯಿತು. ಯಾರಾದ್ರೂ ಒಂದು ಸೀರೆ ಸೇಲ್ ಮಾಡಬೇಕು ಆ ಥರ ಇದ್ದರೆ ಅಲ್ಲಿ ಹೋಗಿ ನೀವು ಆರಾಮಾಗಿ ಅಲ್ಲಿ ಪರ್ಚೇಸ್ ಮಾಡಿಕೊಂಡು ನೀವು ಸ್ಯಾರೀಸ್ ಸೇಲ್ ಎಲ್ಲ ಮಾಡ್ಬೋದು. ನೋಡಿ ಇಷ್ಟೇ ಕಮ್ಮಿ ಅಂದರೆ ಯಾರಾದರೂ ಇದನ್ನು 338 ರೂಪಾಯಿ ಸೀರೆ ಅಂದರೆ ನಂಬ್ತೀರಾ? 300 ರೂಪಾಯಿಗೆಲ್ಲ ಇಂಥ ಸೀರೆಗಳು ಸಿಗ್ತವೆ. ಸುಮ್ಮನೆ ಹೋಗ್ಬಿಟ್ಟು ಎಲ್ಲರ ಹತ್ರ 800, 600, 1000, 2000 ಕೊಟ್ಟು ಮೋಸ ಹೋಗ್ತೀವಿ. ಇಷ್ಟು ಚೆನ್ನಾಗಿದೆ, ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ ಬ್ಲೌಸ್ದು. ಇಷ್ಟು ಚೆನ್ನಾಗಿರೋ ಸೀರೆ ಅಷ್ಟು ಕಮ್ಮಿನೇ. ಇದು ಹೇಳಿದ್ನಲ್ವ, ಇದು ಅಷ್ಟೇ. ಇದು ಇದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿನೇ ಇದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಈ ವರ್ಕ್ ಎಲ್ಲ ಇದೆ. ಇದು ಸಿಂಪಲ್ ಆಗಿದ್ರೂ ಏನಂದರೆ ಇದು ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ, ಅದಕ್ಕಿಂತ ಇದು 378 ರೂಪಾಯಿ ಅಂದ್ಕೋತೀವಿ. 378 ರೂಪಾಯಿ, 380 ರೂಪಾಯಿ ಅಂದ್ಕೊಳ್ಳಿ. ಇದು 380 ರೂಪಾಯಿ ಈ ಸೀರೆ. ಇದು ಒಂದು ಸ್ವಲ್ಪ ಅದಕ್ಕಿಂತ ಕಾಸ್ಟ್ಲಿ. ಇದು 498 ರೂಪಾಯಿ, ಅಂದರೆ 500 ರೂಪಾಯಿ ಅಂದ್ಕೊಳ್ಳಿ. ಇದು 2 ರೂಪಾಯಿ ಕಮ್ಮಿ, 500 ರೂಪಾಯಿ ಸೀರೆ. ಇದು 500 ರೂಪಾಯಿ ಸೀರೆ. ಇದು 380, ಇದು 340 ರೂಪಾಯಿ. ಇಷ್ಟೇ ಈ ಸೀರೆಗಳಿಗೆ ಅಮ್ಮಮ್ಮ ಅಂದರೆ ಒಂದು 1200 ಸಮಥಿಂಗ್ ಆಯಿತು ಅಷ್ಟೇ. ಇದನ್ನಿಷ್ಟು ಕೊಟ್ಬಿಟ್ಟು ತೊಗೊಂಡು ಬಂದೆ. ಮತ್ತು ಈ ಪ್ರಾಡಕ್ಟ್ಸ್ ಎಲ್ಲ ನೀವು ನೋಡಿದ್ರಲ್ವ, ನಾನು ಇವಾಗ ಏನು ಜಾಸ್ತಿ ಪ್ರಾಡಕ್ಟ್ಸ್ ಏನು ತೊಗೊಂಡು ಬಂದಿಲ್ಲ, ಕಮ್ಮಿನೇ ತೊಗೊಂಡು ಬಂದಿದ್ದು. ಆ ಕಮ್ಮಿ ಪ್ರಾಡಕ್ಟ್ಸ್ಗೆ 20,000 ಎಗರೋಯ್ತು.
ಅಂದ್ಕೊಳ್ಬೋದು ನಾನು ಇವಾಗ ಮೇಕಪ್ಸ್ ಎಲ್ಲ ಹೋಗ್ತಾ ಇರ್ತೀನಿ, ಚೆನ್ನಾಗಿ ದುಡಿತೀನಿ, ಚೆನ್ನಾಗಿ ಕುಡಿಕ್ತೀನಿ ಅಂತ. ಕುಡಿಕಕ್ಕಂತೂ ನಿಜ ಹೇಳ್ತೀನಿ ನೋಡಿ, ದೇವರಣೆಗೂ ಕುಡಿಕಕ್ಕಂತೂ ಆಗ್ತಿಲ್ಲ. ಯಾಕೆ ಅಂದರೆ ಇವಾಗ ಬಂದಿದ್ದು ಹೊಸ ಪ್ರಾಡಕ್ಟ್ ಬರ್ತಾ ಇರುತ್ತೆ ಹೊಸ್ದಾಗಿ. ನಾನು ಅದಕ್ಕೆ ಬಜೆಟ್ ಹಾಕ್ತಾ ಇರಬೇಕು. ಹಾಕಿ ಮತ್ತೆ ಪ್ರಾಡಕ್ಟ್ಸ್ ತಗೊಳ್ತಾ ಇರ್ತೀನಿ. ಮತ್ತು ಮನೆಯಲ್ಲೂ ಅದು ಇದು ಸಣ್ಣ ಪುಟ್ಟ ಖರ್ಚು ಅಂತ ಇದ್ದೇ ಇರುತ್ತೆ. ನಮ್ಮದು ಇವಾಗ ದುಡ್ದಿದ್ದನ್ನ ಬರೀ ನಾವು ಕೂಡಿಕೊಂಡೋಕ್ಕೆ ಆಗಲ್ಲ. ಬಂದಿರ್ತೀವಿ ಆ ಟೈಮ್ಗೆ ಏನೇನು ಮಾಡಬೇಕೋ ಅದನ್ನು ಮಾಡ್ತೀವಿ. ಯಾವ ಏಜಲ್ಲಿ ಏನು ಮಾಡಬೇಕು, ಯಾವ ಏಜಲ್ಲಿ ಏನು ಶೋಕಿ ಮಾಡಬೇಕು ಎಲ್ಲ ಮಾಡ್ತಾಯಿದ್ವಿ. ಹಂಗಾಗಿ ಸೇವಿಂಗ್ಸ್ ಅಂತ ಮಾಡೋಕ್ಕೇನು ಅಷ್ಟೆಲ್ಲ ಆಗ್ತಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದಾರೆ, ಓ ಇವ್ರು ಚೆನ್ನಾಗಿ ಇಟ್ಟಿದ್ದಾರೆ, ಚೆನ್ನಾಗಿ ಕೂಡಿಟ್ಟಿದ್ದಾರೆ, ಆ ಥರದ. ಅದೆಲ್ಲ ಸುಳ್ಳು. ನೀವೇ ನೋಡ್ತಾ ಇರ್ಬೋದು, ನಾನು ಯೂಟ್ಯೂಬ್ ಮಾಡಿದಾಗಿಂದ ಏನೇನು ಶಾಪಿಂಗ್ ಮಾಡ್ತಾಯಿದ್ದೀನಿ, ಎಷ್ಟು ಖರ್ಚು ಮಾಡ್ತಾಯಿದ್ದೀನಿ ಅಂತ ನಿಮಗೇ ಗೊತ್ತಾಗುತ್ತೆ. ಅದರಲ್ಲಿ ಕುಡಿಕ್ತಿದ್ದೀನಿ ಅಂತ ಏನೂ ಇಲ್ಲ. ಓಕೆ, ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.